ಗಾಂಜಾ ಮುಕ್ತ ನಂಜನಗೂಡು ಅಂತ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆ ನಮ್ಮ ಇಬ್ಬರು ಮಂಡಲ ಅಧ್ಯಕ್ಷರಾಗಿರುವಂಥ ಕೆನ್ನಪ್ಪನವರು ಮತ್ತು ಸಿದ್ದರಾಜು ಅವರಿದ್ದಾರೆ. ಯುವ ಮೋರ್ಚಾದ ಸಿದ್ದರಾಜು ಅವರಿಲ್ಲಿ ಸಿದ್ದರಾಜು ಕೂಡ ಇದ್ದಾರೆ. ಇಲ್ಲಿ ಮನೋಜು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ. ನೋಡಿ, ಇತ್ತೀಚೆಗೆ ಗಾಂಜಾ ಒಂದು ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಿದೆ ನಂಜನಗೂಡಲ್ಲಿ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಎಲ್ಲ ದೂರನ್ನು ಸಿಗ್ತಾ ಇದೆ ಇದು. ಹಾಗಾಗಿ ಇದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವು ಇವತ್ತು ಹಮ್ಮಿಕೊಂಡ ಮೇಲೆ ಸಂದರ್ಭದಲ್ಲಿ ಒಂದು ಮಾತಂತೂ ನಾನು ಭಾಳ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇತ್ತೀಚೆಗೆ ಯುವಕರು ಈ ಗಾಂಜಾ ಆದಂಥ ಒಂದು ಅಡಿಕ್ಷನ್ಗೆ ಬಹಳಷ್ಟು ಒಳಗಾಗ್ತಾ ಇದ್ದಾರೆ. ಕಾಲೇಜಲ್ಲಿ, ಶಾಲೆಯಲ್ಲಿ ಇದೆಲ್ಲ ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಿರೋರು ಯಾರು, ಎಲ್ಲಿಂದ ಇಲ್ಲಿ ಗಾಂಜಾ ಬರ್ತಾ ಇದೆ ಇದು? ಇವತ್ತು ನಂಜನಗೂಡಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದ ನಂಜನಗೂಡಲ್ಲಿ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಲ್ಲಿ ಒಂದು ಆತಂಕನ ಹುಟ್ಟಿದೆ. ನಮಗೆಲ್ಲ ಗೊತ್ತಿದೆ, ಇದೇ ವರ್ಷ ಜೂನಲ್ಲಿ ಮೇಟ್ಗಳ್ಳಿ ಹತ್ರ ಕಾಂಗ್ರೆಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರೋಬ್ಬರಿ ಒಂದು 12 ಕೋಟಿಯಷ್ಟು MDMS ಅಂತ ಒಂದು ಡ್ರಗ್ನ ಪತ್ತೆ ಹಚ್ಚಿದ್ರಲ್ಲಿ. ಅದು ಯಾರು ಬಂದು ಪತ್ತೆ ಹಚ್ಚಿದ್ರು? ಈ ಕಡೆ ಮುಂಬೈಯವರು ಬಂದು ಪೊಲೀಸ್ ಅವ್ರು ಬಂದು ಅದನ್ನ ಪತ್ತೆ ಹಚ್ಚಿದ್ರು. ನಂಜನಗೂಡಲ್ಲಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈ ಗಾಂಜಾ ಎಲ್ಲ ತಗೊಂಡು ಯಾವ ಥರ ಸೇವನೆ ಮಾಡಿಕೊಂಡು ಪೊಲೀಸ್ ಮೇಲೆ ಹಲ್ಲೆ ಮಾಡೋಕ್ಕಂತ ಹೋಗಿರೋಂಥ ಪ್ರಕರಣಗಳೆಲ್ಲ ಬಂದಿದೆ ಇಲ್ಲಿ. ಸೊ ಹಾಗಾಗಿ ಇವತ್ತು ಯುವಕರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸಾರ್ವಜನಿಕರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಈ ಥರ ಒಂದು ಮಾಹಿತಿ ಮತ್ತೊಂದು ಏನಾದ್ರು ತಮಗೆ ಸಿಕ್ಕಿದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸಿ ಇದ್ರ ಬಗ್ಗೆ ಕೂಡಲೇ ಒಂದು ಕ್ರಮನ ಜರುಗಿಸ್ಬೇಕಾಗತ್ತೆ. ಹೆಚ್ಚಿನ ದಿನಗಳಲ್ಲಿ ಈ ಗಾಂಜಾ ಪ್ರಕರಣಗಳು ದಿನ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಯಾರು ಒಬ್ರು ಕುಡ್ಕೊಂಡು ಏನಾರು ಹೋದ್ರೆ ಪೊಲೀಸ್ ಅವರನ್ನ ಹಿಡಿತಾರೆ, ಬ್ರೆತ್ನ ಹೋಗಿ ಮುಖಾಂತರ ಅವ್ರು ಕುಡ್ದಿದಾರೋ ಇಲ್ಲ ಸರ್ ಪರಿಶೀಲನೆ ಮಾಡ್ಬೋದು. ಅದೇ ಗಾಂಜಾ ಹಿಂಗ್ ಮಾಡ್ತೀರಪ್ಪ ನೀವು? ಸೊ ಇದು ಬಹಳ ಆತಂಕದ ವಿಚಾರ ಇದು. ಸೊ ಹಾಗಾಗಿ ಇವತ್ತು BJP ಯುವ ಮೋರ್ಚಾ ವತಿಯಿಂದ ಒಂದು ಬೃಹತ್ ಬೈಕ್ ಜಾಥಾ ಮುಖಾಂತರ ಜನಗಳಲ್ಲಿ ಜಾಗೃತಿ ಮೂಡಿಸಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಕೂಡ ಸಹಕಾರ ಮಾಡಿ ಮುಂದಿನ ದಿನದಲ್ಲಿ ಸಾರ್ವಜನಿಕರು ಕೂಡ ಅಷ್ಟೇ ಎಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಸಹಕಾರ ಮಾಡಿ ನಾವು ನಂಜನಗೂಡಲ್ಲಿ ಗಾಂಜಾ ಮುಕ್ತವಾಗಿ ಮಾಡಬೇಕು ಅಂತ ಒಂದು ಪಣನ ತೊಡ್ಕೊಂಡು ಇವತ್ತು ಈ ಸಂಕಲ್ಪನ ನಾವು ಮಾಡಬೇಕಾಗತ್ತೆ. ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಡ್ರಗ್ನ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಇವತ್ತು ಈ ಗಾಂಜಾ ಮುಕ್ತ ನಂಜನಗೂಡು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಇದು ಪಕ್ಷದ ವತಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ BJP ಪಕ್ಷ ಯಾವಾಗಲೂ ಯುವಕರ ಒಂದು ಬೆಳವಣಿಗೆಗೆ, ಅವ್ರ ಭವಿಷ್ಯಕ್ಕೆ ಒಂದು ರೂಪದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಾರ್ವಜನಿಕರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ಈ ಥರ ತಮಗೆಲ್ಲ ಏನಾರು ಮಾಹಿತಿ ಇದ್ದರೆ, ಯಾಕಂದರೆ ಹೌಸಿಂಗ್ ಬೋರ್ಡಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ನಂಜನಗೂಡನ್ನ ಗಾಂಜಾ ಮುಕ್ತವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸ್ತಾ ನಮ್ಮ